ಇನ್ನು ಸಿಎಂ ಬಜೆಟ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಸುಳ್ಳು ರಾಮಯ್ಯರಿಂದ ಬೋಗಸ್ ಬಜೆಟ್ ಅಂತ ಘೋಷಣೆಗಳನ್ನ ಕೂಗಿದ್ರು. ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರು. ಬಜೆಟ್ ಮಂಡನೆಯ ವೇಳೆಯೇ ಬಿಜೆಪಿ ಜೆಡಿಎಸ್ ಸಭಾತ್ಯಾಗ ಮಾಡಿದ್ರು. ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸುಳ್ಳು ರಾಮಯ್ಯನ ಬೋಗಸ್ ಬಜೆಟ್, ರೈತ ವಿರೋಧಿ, ಹಾದಿ ತಪ್ಪಿದ ಹಣಕಾಸು ಸ್ಥಿತಿ ಅಂತ ಪ್ಲಕಾರ್ಡ್ಗಳನ್ನ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ವಿಧಾನಸಭೆಯ ಮುಂಭಾಗಿಲಿನಲ್ಲಿ ನಿಂತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ಲಕಾರ್ಡ್ಗಳನ್ನ ಹಿಡಿದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬಜೆಟ್ ಮಂಡನೆ ಆಗ್ತಾ ಇದ್ದಾಗಲೇ ಬಿಜೆಪಿ ಜೆಡಿಎಸ್ ಸಭಾತ್ಯಾಗ ಮಾಡಿದ್ವು. ವಿರೋಧ ಪಕ್ಷದ ನಾಯಕರೆಲ್ಲರೂ ಘೋಷಣೆಗಳನ್ನ ಕೂಗ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಬೊಮ್ಮಾಯಿ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ. ಧಿಕ್ಕಾರಗಳನ್ನ ಕೂಗ್ತಾ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ವಿಧಾನಸಭೆಯ ಮುಂಬಾಗಿಲಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅದಾದ ಮೇಲೆ ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಪ್ರೊಟೆಸ್ಟ್ ಮಾಡಿದ್ದಾರೆ. ಸುಳ್ಳು ರಾಮಯ್ಯನ ಬೋಗಸ್ ಬಜೆಟ್ ಅಂದಿದ್ದಾರೆ. ಏನಿಲ್ಲ ಬಜೆಟ್ ನಲ್ಲಿ ಏನಿಲ್ಲ, ಹೇಳುವುದೆಲ್ಲ ನಿಜವೇ ಅಂತ ಪ್ಲಕಾರ್ಡ್ಗಳನ್ನ ಹಿಡಿದಿದ್ದಾರೆ. ಅಶ್ವಥ್ ನಾರಾಯಣ ಹಿಡ್ಕೊಂಡಿರೋ ಪ್ಲಕಾರ್ಡ್ ನೀವು ನೋಡ್ತಾ ಇದ್ದೀರಾ. ಸುಳ್ಳು ರಾಮಯ್ಯ ಬೋಗಸ್ ಬಜೆಟ್ ಅಂತಿದ್ದಾರೆ. ಬಜೆಟ್ ಮಂಡನೆಯ ಸಂದರ್ಭದಲ್ಲೇ ಘೋಷಣೆಗಳನ್ನ ಕೂಗಿದ್ರು. ನಂತರ ಸಭಾತ್ಯಾಗ ಮಾಡಿದ್ರು. ವಿಧಾನಸಭೆಯ ಹೆಬ್ಬಾಗಿಲಿನ ಮುಂಭಾಗದಲ್ಲಿ ನಿಂತು ಪ್ರೊಟೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಅಲ್ಲಿಂದ ಹೋಗಿ ವಿಧಾನಸೌಧದ ಮುಂಭಾಗದಲ್ಲಿ ನಿಂತು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವೀಗ ನೋಡ್ತಾ ಇದ್ದೀರಾ. ಚಲುವರಾಯಸ್ವಾಮಿ ಇದ್ದಾರೆ, ಎಚ್ಡಿಕೆ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ. ಮೈತ್ರಿಯ ಪ್ರೊಟೆಸ್ಟ್ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಎಲೆಕ್ಷನ್ ಹೋಗ್ಬೇಕು. ಪದೇ ಪದೇ ಕಾಂಗ್ರೆಸ್ ಅನ್ನ ಉಲ್ಲೇಖ ಮಾಡೋ ಮುಖಾಂತರ ಕಾಂಗ್ರೆಸ್ ಪಾರ್ಟಿಯ ಬಜೆಟ್ ಪ್ರತಿಯೊಂದರಲ್ಲೂ ನಾವು ಕಾಂಗ್ರೆಸ್ ಅಂತ ಮೆನ್ಷನ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.